ನನ್ಗೊಂದ್ ಮ್ಯಾಕ್ಸಿ ಹೊಲ್ಕೊಡ್ಬೇಕಿತ್ತು. ಅದಕ್ಕೆ ಅಂತೆ ಧಾರಾಳವಾಗಿ ಹೊಲ್ಕೊಡ್ತೀನಿ. ಧಾರಾಳವಾಗಿ ಬೇಡ, ಕರೆಕ್ಟ್ ಫುಟಿಂಗ್ ನಲ್ಲೇ ಹೊಲ್ಕೊಡಿ. ಅಭ್ಯಾಸ ತರ ಹಾಗಂದೆ ಅಷ್ಟೇ. ಸಿನಿಮಾ ಹೀರೋಯಿನ್ಗಳೆಲ್ಲ ನನಗೆ ಕಾಯಂ ಗೊತ್ತಾ. ಪಂಡ್ರಿ ಬಾಯಿ, ಲೀಲಾವತಿ, ಮೈನಾವತಿ ಎಲ್ರು ಇಲ್ಲಿಗೆ ಹುಡುಕೊಂಡ್ಬರ್ತಾರೆ. ಓಹೋ, ಹಾಗಾದ್ರೆ ನೀವು ಮುದುಕಿರ್ ಸ್ಪೆಷಲಿಸ್ಟ? ಹಾಗೇನಿಲ್ಲ, ಹುಡುಗಿರು ನನ್ನ ಹತ್ರ ಬರ್ತಾರೆ. ರಾಮು ಅರ್ಥ ತಗೊಳಪ್ಪ. 17 40 40 40 ಒಳ್ಳೆ ಡ್ರಮ್ಮಿನ ಅಳತೆ ತಗೊಂಡಂಗಾಯ್ತು. ದೊಡ್ಡ ಗುಂಬಳಕಾಯಿ. ಮೇಡಮ್, ಇನ್ನೊಂದು ಗಂಟೆ ಬಿಟ್ಟು ತಗೊಂಡೋಗಿ. ಕೆಲಸ ಸುಲಭ, ಕಟ್ಟಿಗೆ ಇಲ್ಲ. ಹೋಯ್ತು. ಹತ್ರ ಬರೋರೆಲ್ಲ ಇಂಥದೇ ಡ್ರಮ್ಗಳು. ಡ್ರಮ್ ಅಂತೆ ಡ್ರಮ್. ಈ ಗಂಡಸ್ರೆ ಹೀಗೆ ತಮ್ಮಕ ನೋಡ್ಕೊಳ್ಳಲ್ಲ, ಹೆಂಗಸರ ಬಗ್ಗೆ ಹೇಳ್ತಾರೆ ಕುಂಬಳಕಾಯಿ ಅಂತ. ಈ ಕರೆಂಟ್ ಕೂಡ ನನ್ನ ಹೀಯಾಳ್ಸುತ್ತೆ. ಯಾರು ಯಾರು ಬಂದು ಬೀಳ್ತಾ ಇರೋದು? ಕರೀರಿ. ಅಯ್ಯೋ ಕರಿ. ಅಯ್ಯೋ ಯಾರ್ರಿ ನೀವು? ಇವರು ನನ್ಗೆ ಹೇಳ್ತಾರೆ. ಏನ್ರಿ ಬೇಕಿತ್ತು? ಏನ್ ಬೇಕಿತ್ತ? ಒಳಗ್ ಬಂದು ಹೇಳ್ತೀನಿ. ಯಾಕ್ರಿ ಬಾಗ್ಲಿಕ್ಕಿತ್ತ ಹೋಗಿ ಬರ್ತಿದ್ದು? ಎಂತ್ರಿ ಯಾಕ್ರಿ ಹಾಗೆ ನಿಂತಾ ಇದ್ದೀರಾ? ಪೊಲೀಸ್ ಕರಿತೀನಿ. ಪೊಲೀಸ್ ಪೊಲೀಸ್ ಪೊಲೀಸ್. ಅಯ್ಯೋ ನೀನೇನೆ ದೇವ್ರೆ, ನಾನು ಈಗ ಯಾವಾಗ ತಿಳಿದ್ದೀನಪ್ಪ? ಅಮ್ಮ, ನಾನು ಕ್ಲಾಸಲ್ಲಿ ಫಸ್ಟ್ ರ್ಯಾಂಕ್. ಸ್ವೀಟ್ ಮಾಡಮ್ಮ. ನೋಡೆ ದೊಡ್ಡ ಗುಂಬಳಕಾಯಿ ಹೇಗಿದೆ, ಚೀಪಾಗಿ ಸಿಕ್ತು. ಗುಂಬಳಕಾಯಿ ಹಲ್ವಾ ಮಾಡಿ ತಿನ್ನು, ಮೈಗೆ ಒಳ್ಳೇದು. ಇದು ಸಾಯ್ಲಿ. ಕಾಪಾಡಪ್ಪ. ಇದಕ್ಕೂ ನಾನು ಅಣಗಿಸೋಷ್ಟು ಧೈರ್ಯ ಬಂದ್ಬಿಡ್ತು. ತೆಗೆದ ನೆಲಕ್ಕೆ ಹೋಗಿದ್ರೆ 4 ಚೂರಾಗಿ ಬಿಡ್ಬೇಕು. ಆ ನಿರ್ಜೀವ ವಸ್ತು ಮೇಲೆ ಯಾಕೆ ನೀನ್ ಸಿಟ್ಟು? ಸಾಯಂಕಾಲದಿಂದ ನೋಡ್ತಾನೆ ಇದ್ದೀನಿ, ಎಲ್ಲಾದ್ರ ಮೇಲೂ ಸಿಡಿತಾ ಇದ್ಯಾ. ಏನಾಗಿದೆ ನಿಂಗೆ? ಕುಂಬಳಕಾಯಿನ ಚೂರ್ ಮಾಡ್ದೆ, ಗಣೇಶ ಏನ್ ಮಾಡ್ತಿದ್ರು ಅವನ ಮೇಲೆ 4 ಬಾರಿಸ್ದೆ. ಈಗ ನನಗೇನ್ ಗ್ರಾಚಾರ ಕಾದಿದ್ಯೋ? ರೀ, ನನ್ ರೇಗಿಸ್ಬೇಡಿ. ಈ ಗಂಡಸರ ಜಾತಿನೇ ಇಷ್ಟು. ತಾವು ಅಷ್ಟ ವಕ್ರ ಆಗಿದ್ರು ಪರವಾಗಿಲ್ಲ, ಹೆಂಗಸರ ಬಗ್ಗೆ ಆಡ್ಕೋತಾರೆ. ತಾಗಾಳಪ್ಪ, ಈಗ ಗಂಡಸ ಜಾತಿಗೆ ಬಂತು ಕುತ್ತು. ಏನಾಯ್ತು ಅಂತನಾದ್ರೂ ಹೇಳೆ. ಇವತ್ತು ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡ್ದನೆ? ಇವತ್ತು ರಾಮುನ ಚೆಕ್ ಮಾಡ್ಬೇಕು ಅಂತ ಅವ್ನ್ ಕೆಲಸ ಮಾಡೋ ಟೈಲರ್ ಶಾಪ್ ಹೋಗಿದ್ದೆ. ಅವ್ನ್ ಗುರ್ತಿ ಹಿಡಿದೇರ ಹಾಗೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದೆ. ಹೌದೌದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೆ, ನನಗೆ ಗುರ್ತು ಸಿಗ್ಲಿಲ್ಲ. ಆಮೇಲೆ ಏನಾಯ್ತು? ಏನ್ ನಡಿಬಾರ್ದಿತ್ತೋ ಅದ್ ನಡೆದೋಯ್ತು. ಮ್ಯಾಕ್ಸಿ ಹೊಲ್ಕೊಡಕ್ಕೆ ಅಂತ ಟೈಲರ್ ಹೇಳ್ದೆ. ಅವ್ನ್ ರಾಮುಗೆ ಅಳತೆ ತಗೊಳಕ್ ಹೇಳ್ದ. ನಾನು ಎದೆ ಅಳತೆ ತಗೊಂಡ್ ಆದ್ಮೇಲೆ ರಾಮು ಏನ್ ಮಾಡ್ದ ಗೊತ್ತೇನ್ರಿ? ಏನ್ ಮಾಡ್ದನೆ? ಹೀಗಂತ ತಲೆಯಲ್ಲಿ ಆಡಿಸ್ತಾರಿ. ಓಹೋ, ಈಗ ಅರ್ಥವಾಯ್ತು. ಭೂದೇವಿ ಬೆಂಕಿನ ಯಾಕೆ ಉಗುಳ್ತಿದ್ಲು ಇಷ್ಟವರೆಗೆ ಅಂತ ಅಲ್ವೇ? ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕ್ದಂಗ ಆಯ್ತಲ್ಲ ನೀನ್ ಆವೇಶ. ಅವ್ನ್ ಬರೀ ತಲೆ ತನ್ನ ಅಲ್ಲಾಡ್ಸಿದ್ದು, ಆಡಿಸ್ಲಿ ಬಿಡೆ. ಏನ್ರಿ ಆಡಿಸ್ಲಿ ಬಿಡು ಅಂತೀರಾ? ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಯಾಕೆ? ನನ್ನ ಎದೆ ಅಳತೆ ತಗೊಂಡು ತಲೆಯಲ್ಲಿ ಆಡಿಸಿದ್ರೆ ಏನ್ರಿ ಅರ್ಥ? ಸರಿಯಾಗಿಲ್ಲ ಅಂತ ಅರ್ಥ. ಇದಕ್ಕಿಂತ ಅವಮಾನ ಬೇಕೇನ್ರಿ ಹೆಂಗ್ಸಿಗೆ? ಅದ್ ಸರಿಯಾಗಿಲ್ಲ ಅಂತ ನಾನು ಒಬ್ಬನಿಗೆ ಗೊತ್ತು ಅಂತಿದ್ದೆ. ಈಗ ಅವನಿಗೂ ಗೊತ್ತಾಗೋಯ್ತಾ? ಅವನು ಗೊತ್ತಾಗ್ಬಾರ್ದು ಅಂತಾನೆ ಕನ್ನಡಕ ಹಾಕೊಂಡು ಹೋಗಿದ್ದೆ. ಓ ಹೌದಲ್ಲ, ಸದ್ಯ ನನ್ ಮರ್ಯಾದೆ ಉಳಿತು. ಬೇರೆ ಯಾವ್ದೋ ಚೆನ್ನಾಗಿಲ್ಲ ಅಂತ ಅನ್ಕೋತಾನ್ ಬಿಡು. ಇನ್ನೇನ್ ಅಳತೆ ಮಾಡಿದ್ನೆ? ಸೊಂಟ ಅದ್ನು ಅಳತೆ ಮಾಡಿ ಸರಿಯಾಗಿಲ್ಲ ಅಂತಾನೆ. ಹೂರಿ, ಕೊನೆಗೆ ಹಿಪ್ಸ್ ಅಳತೆನು ತಗೊಂಡ್ಬಿಟ್ಟು ಡ್ರಮ್ಮಿನ ಅಳತೆ ತಗೊಂಡ್ ಹಾಗಾಯ್ತು. ಒಳ್ಳೆ ಕುಂಬಳಕಾಯಿ ಇದ್ದಾಗಿದ್ದಾಳೆ ಅಂತ ಅನ್ಬಿಟ್ಟ. ಸರಿಯಾಗಿ ಹೇಳ್ದ ಬಿಡು. ಯಾವ್ದ್ರಿ ಅದ್ ಸರಿಯಾಗಿ ಹೇಳಿದ್ದು?
ಅದೇ ನೀನ್ ಮೇಲಿಂದ ಕೆಳಗವರೆಗೂ ಗುಂಬಳಕಾಯಿ ತರ ಇದೆಯಾ ಅನ್ನೋದು. ಹ್ಞೂ ಈ ಗಂಡಸೇ ಹೀಗೆ ತಮ್ ಕೆಲ್ಸ ಆಗ್ಬೇಕಾದ್ರೆ ಏನ್ ಶೇಪು ಎಷ್ಟ್ ಚೆನ್ನಾಗಿದ್ಯಾ ಒಳ್ಳೆ ಶಿಲಾಬಾಲ್ಗೆ ಆಗಿದ್ಯಾ ಅಂತ ಹೊಗಳೋದು, ತಮ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಒಳ್ಳೆ ಕುಂಬಳಕಾಯಿ ತರ ಇದ್ಯಾ ಅಂತ ಅನ್ನೋದು. ಗಂಡಸನ್ನ ಹತ್ರನೇ ಸೇರ್ಸ್ಬಾರ್ದು. ಏ ನಾನ್ ಯಾವತ್ತೆ ಹಾಗೆ ಹೇಳ್ದೆ? ನಾನ್ ನಿನ್ ಬಗ್ಗೆ ಹೇಳಿದ್ದೇನೆ. ನೀನ್ ನಿಂತ್ರು ಚೆನ್ನ, ಕೂತ್ರು ಚೆನ್ನ, ನೀನ್ ನನಗ್ ಜಾಡ್ಸ್ ಹೋದ್ರು ಚೆನ್ನ ಅಂತಲ್ವೇನೆ? ಎಲ್ಲೋ ನಿಮ್ಗೂ ಅವನ್ ತರ ಹುಚ್ಚಿಡ್ತಾ ಇದೆ ಏನ್ ಕಾಣ್ಸತ್ತೆ. ನೀನ್ ಹೇಳಿದ್ದೆಲ್ಲ ಕೇಳಿ ಇದ್ದು ಹುಚ್ಚು ಬಿಟ್ಟು ಹೋಯ್ತು ಕಣೆ. ಓ ಪ್ರಿಯ ಡ್ರಮ್ಮೆ ಉರುಳುವ ಬಾರೆಯ